ನಾನು ಮಾಡ್ತಾ ಇರೋದು ಕಡಾಯಿ ಘೋಸ್ಟ್ ಮ್ಯಾಮ್. ಎಂತದ ಕಡಾಯಿ ಘೋಸ್ಟ್. ಫ್ರೆಂಡ್ ಡಾರ್ಲಿಂಗ್, ನಿಮಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ ತಗೊಂಬಂದಿದೀವಿ. ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ಏನ್ ಕೊಡೋಣ ಫಸ್ಟ್ ನಿಮ್ಗೆ ಇವಾಗ ಒಂದು ಕಡಾಯಿ ತಗೊಳ್ಳೋಣ. ಕಡಾಯಿ ತಗೊಂಬೋಣ. ಎಲ್ಲವ್ವ ನಿನ್ನ ಹಾಲಕ್ಕ ಹೌದು. ನೋಡಿ ಮೇಡಮ್, ಇವತ್ತು ನೀವು ಬಲಗಾಲಿಟ್ಟು ನನ್ನ ಕಿಚನ್ಗೆ ಅಂದ್ರೆ ನನ್ನ ಅಡುಗೆ ಮನೆಗೆ ಬಂದಿದ್ದೀರಾ ಅಂತ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗೋ ತರ ನಮ್ಮ ಬೋರಿಸಲ್ಲ ಅವರು ಇವತ್ತು ನಮ್ಗೆ ಅದ್ಭುತವಾದ ಒಂದು ಕಡಾಯಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಉಡುಗೊರೆ ಅಂದ್ರೆ ನೆನಪಿನಲ್ಲಿ ಉಳಿಯುವಂತದ್ದಾಗಿರ್ಬೇಕು. ಉಡುಗೊರೆಯಾಗಿ ನಮ್ಮ ಫೆಸ್ಟಿವ್ ಗ್ಲೋರಿಯ ಕುಕ್ ವೇರ್ ಸೆಟ್ ಬ್ಲೂ ಅನ್ನು ಆಯ್ಕೆ ಮಾಡಿ. ಬ್ಯೂಟಿಫುಲ್ ಗ್ಲಾಸಿ ಎಕ್ಸ್ಟೀರಿಯರ್, ಇದು ಸ್ಕ್ರಾಚ್ ರೆಸಿಸ್ಟೆಂಟ್ ಫಿನಿಶ್ ಕೋಟಿಂಗ್ ಅನ್ನ ಹೊಂದಿದೆ. ಅದರಿಂದ ದೀರ್ಘಕಾಲ ಬಾಳಿಕೆ ಬರುತ್ತೆ. ಸಮಾನವಾಗಿ ಶಾಖ ಹರಡಲು ಮತ್ತು ಹೆಚ್ಚಿನ ದಿವಸ ಬಾಳಿಕೆ ಬರೋದು. 3mm ಥಿಕ್ ಬೇಸ್ 5 ಲೇಯರ್ಡ್ ನಾನ್ ಸ್ಟಿಕ್ ಕೋಟಿಂಗ್ ಇದ್ದು ಆಹಾರ ಸಮವಾಗಿ ಬೇಯಲು ಸಹಾಯ ಮಾಡುತ್ತೆ. ಕಡಿಮೆ ಅಥವಾ ಎಣ್ಣೆ ಇಲ್ಲದೆ ಅಡುಗೆ ಮಾಡಬಹುದು. ಇಂಡಕ್ಷನ್ ಹಾಗೂ ಗ್ಯಾಸ್ ಸ್ಟವ್ ಎರಡಕ್ಕೂ ಹೊಂದಿಕೊಳ್ಳುತ್ತೆ. ಡಿಶ್ ವಾಷರ್ ಅಲ್ಲಿ ಕೂಡ ತುಂಬಾ ಸೇಫ್ ಆಗಿ ಯೂಸ್ ಮಾಡಬಹುದು. ಓಕೆ ಮೇಡಮ್, ನಿಮಗೋಸ್ಕರ ಕಡಾಯಿ ರೆಡಿ ಆಗಿದೆ. ಲ್ಯಾಡಲ್. ಏನು ಲ್ಯಾಡಲ್ ಬೇಕು? ಅಯ್ಯೋ ಅಕ್ಕ, ಲ್ಯಾಡರು ಅಂದ್ರೆ ಮೆಟ್ಲತ್ತದ. ಲ್ಯಾಡಲ್ ಅಂದ್ರೆ ಸೌಟು. ಕನ್ನಡ ಸ್ಪ್ಯಾಚುಲಾ ಅಂತ ಹೇಳಿ ಅದೊಂದೇ ನಂಗೆ ಕಲ್ಸ್ಕೊಟ್ಟಿರೋದು. ಓಕೆ, ಸ್ಪ್ಯಾಚುಲಾನೇ ಕೊಡಿ. ಸ್ಪ್ಯಾಚುಲಾ, ಲ್ಯಾಡಲ್ ನೋಡಿ, ಒಂದೇ ಐಟಮ್ಗೆ ಪದೇ ಪದೇ ಹೆಸರು ಚೇಂಜ್ ಮಾಡ್ಬಿಡಿ, ನಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದು ಸ್ಪ್ಯಾಚುಲಾ. ನಾನು ಇಂಗ್ಲಿಷ್ ಅಲ್ಲಿ ಪಂಟ್ರು. ಲ್ಯಾಡಲ್ ಅಂದ್ರೆ ಸೌಟ್ ಅಂತೆ. ಈ ತರದ್ ಆಗ್ಬೋದ ಅಕ್ಕ? ಪರವಾಗಿಲ್ಲ, ಇವಾಗಿದೆ. ಅದೇ ಇಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತಾರ ಅಕ್ಕ. ಅವ್ರಿಗೆ ಗೊತ್ತಾಗೋಯ್ತು ಇವಳು ಬಂಡವಾಳ ಏನು, ಇವಳಿಗೆ ಇಂಗ್ಲಿಷ್ ಹೇಳಿದ್ರೆ ಏನು ಅರ್ಥ ಆಗಲ್ಲ ಪಾತ್ರೆ ಸಾಮಾನು ಅಂತ. ಅಕ್ಕ ಏನ್ ಅಕ್ಕ ಫಸ್ಟ್? ಇವಾಗ ಈರುಳ್ಳಿ ತಗೊಳ್ಳೋಣ. ಮತ್ತೆ ಆಯಿಲ್ ಬೇಕು. ಬೇಕಲ್ವಾ? ಕೇಳ್ಬೇಕು, ಜೋರ ಕೇಳ್ಬೇಕಕ್ಕ. ಆಯಿಲ್ ಕೊಡಿ ಮೇಡಮ್. ನೀವು ಏನೋ ಹೊಸದಾಗಿ ಮದ್ವೆ ಆಗಿ ಬಂದಿರೋ ಮೊದ್ಲು ಕಿತ್ತಾಡ್ದಂಗ್ ಆಡ್ತಿರಲ್ಲ, ಅದಕ್ಕೆ? ಇಲ್ಲ, ಆ ತರ ಏನಿಲ್ಲ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಾಕಿ. ಓಕೆ, ಸಾಕು. ಇವಾಗ ನಾನು ಘೀ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಹಾಕೊಳ್ಳೋಣ? ಒಂದು 3-4 ಟೇಬಲ್ ಸ್ಪೂನ್ ಸಾಕು. ಓಕೆ, ಇವಾಗ ಇದು ಬಿಸಿ ಆಯ್ತು. ಈರುಳ್ಳಿ ಹಾಕೋಣ. ಫಸ್ಟ್ ನಾನು ಬೇ ಲೀಫ್ ಮತ್ತೆ ಚಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಹಾಕೊಳ್ಳಿ ಅಕ್ಕ, ಒಟ್ನಲ್ಲಿ ನಂಗೆ ಅಡುಗೆ ಚೆನ್ನಾಗಿ ಮಾಡ್ಕೊಡಿ ಅಷ್ಟೇ. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಷ್ಟು ಹಾಕೊಳ್ಳೋಣ? ಫುಲ್ ಒಂದು ಬೌಲು. ಒಂದು ಬೌಲ್ ಈರುಳ್ಳಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸಾಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಮನೇಲಿ ಯಾರ್ಯಾರು ಇರೋದು? ಅಪ್ಪ ಅಮ್ಮ ಇದ್ದಾರೆ, ಬ್ರದರ್ಸ್ ಇದ್ದಾರೆ, ಸಿಸ್ಟರ್ ಇದ್ದಾಳೆ. ಎಷ್ಟು ಜನ? 1 ಡಜನ್ ಇದಾರ ಬ್ರದರ್ ಸಿಸ್ಟರ್? 2 ತಮ್ಮಂದಿರಿದ್ದಾರೆ. ಅಕ್ಕ 2 ತಮ್ಮಂದಿರಿದ್ದಾರೆ ಅನ್ಬಾರ್ದು ಅಕ್ಕ, 2 ತಮ್ಮಂದಿರಿದ್ದಾರೆ ಅನ್ಬೇಕು. 2 ಅನ್ನಕ್ಕೆ ಅದು ಒಂದು ಆಪಲು ಟೊಮೊಟೊನ ಅಕ್ಕ, ಅದು 2 ಇದೆ ಅನ್ನಕ್ಕೆ. ಈ ಮಟನ್ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿದೀವಿ. ಓಕೆ, ಎಷ್ಟು ಕೆಜಿ ಅಕ್ಕ ಈಗ? ಇದು ಅರ್ಧ ಕೆಜಿ ಇದೆ ಮ್ಯಾಮ್. ಹೌದಾ, ಸರಿ. ಓಕೆ, ಇವಾಗ ನಾನು ಹಾಕ್ತಾ ಇರೋದು ಖಾರ, ಅದು ಪುಡಿ ಮನ್ಸಿಗೆ ಬಂದಷ್ಟು ಹಾಕಕ್ಕ. 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಗರಂ ಮಸಾಲ 1 ಟೇಬಲ್ ಸ್ಪೂನ್. ಸ್ವಲ್ಪ ಟರ್ಮರಿಕ್ ಹಾಕ್ತಾ ಇದ್ದೀನಿ. ಇದು ಕಡಾಯಿ ಮಸಾಲ. ಇದರಲ್ಲಿ ಒಂದು 6 ಐಟಮ್ ಸ್ಪೈಸಸ್ ಇದೆ. ಡ್ರೈ ಕಾಶ್ಮೀರಿ ಚಿಲ್ಲಿ ಇದೆ, ಧನಿಯಾ ಇದೆ, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಇದೆ, ಜೀರಾ ಇದೆ, ಸೋಂಪ್ ಇದೆ, ಕಾರ್ಡ್ಮಮ್, ಗ್ರೀನ್ ಕಾರ್ಡ್ಮಮ್ ಇದೆ. ಕಾರ್ಡಮಮ್ ಅಂದ್ರೆ ಏನಕ್ಕ? ಇಲೈಚಿ ಇದೆ. ಏಲಕ್ಕಿ. ಮತ್ತೆ ಬ್ಲ್ಯಾಕ್ ಏಲಕ್ಕಿ ಕೂಡ ಇದೆ ಇದರಲ್ಲಿ. ಏಲಕ್ಕಿ ಬ್ಲ್ಯಾಕ್ ಇರ್ತದ, ಬೆಳ್ಳಗಿರ್ತದ. ಇದು 1-2 ಟೇಬಲ್ ಸ್ಪೂನ್ ಇವಾಗ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಇವಾಗ ನಾನು ಟೊಮ್ಯಾಟೊ ಬಾಯ್ಲ್ ಮಾಡ್ಕೋತೀನಿ. ಟೊಮ್ಯಾಟೊ ಮತ್ತು ಕ್ಯಾಶ್ಯೂ ಮತ್ತು ಸ್ವಲ್ಪ ಗ್ರೇವಿ ಮಾಡ್ಕೋಬೇಕು. ಹೌದಾ, ಏನ್ ಕೊಡೋಣ? ಒಂದು ಫ್ರೈ ಪ್ಯಾನ್ ಕೊಡಿ. ಇದಿಲ್ಲ? ಓಕೆ, ಸ್ವಲ್ಪ ಇದರಲ್ಲಿ ನೀರು ಹಾಕೊಳ್ಳೋಣ. ಸಾಕಾ? ಸಾಕು. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. 3 ಟೊಮ್ಯಾಟೋಸ್ ಇದೆ. ಸ್ವಲ್ಪ ಕ್ಯಾಶ್ಯೂ ನಟ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ಹಾಕೊಳ್ಳೋಣ ಕ್ಯಾಶ್ಯೂಸ್? 1 ಬೌಲ್ ಸಾಕು. ಓಕೆ, ಏನ್ ಮಾಡೋಣ ಇವಾಗ? ಸ್ವಲ್ಪ ಬಾಯ್ಲ್ ಆದ್ಮೇಲೆ ಇದು ಗ್ರೇವಿ ತರ ಮಾಡ್ಕೋಬೇಕು. ಓಕೆ, ಇವಾಗ ಇದು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತೆ ಆನಿಯನ್ ಇದೆ, ಸ್ವಲ್ಪ ಗ್ರೀನ್ ಚಿಲ್ಲಿ, ಇದು ಸ್ವಲ್ಪ ಸಪ್ರೇಟ್ ಆಗಿ ಫ್ರೈ ಮಾಡ್ಕೋಬೇಕಾ? ಓಕೆ, ಏನ್ ಮಾಡೋಣ? ಸ್ವಲ್ಪ ಆಯಿಲ್ ಹಾಕಿ. ಸ್ವಲ್ಪ ಆಯಿಲ್ ಹಾಕಿ ಹಾಕ್ಲಾ? ಸ್ವಲ್ಪ ಸಾಕು. ಇಷ್ಟೇ ಸಾಕಾ? ಸಾಕು. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ಓಕೆ, ಆನಿಯನ್. ಓಕೆ, ಅದೇನದು? ಇದು ಕ್ಯಾಪ್ಸಿಕಮ್. ಹೇಳ್ಬಿಟ್ಟು ಹಾಕೋಬೇಕು ತಾನೆ? ಇದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇವತ್ತು ನಾವು ನಮ್ಮ ರೆಸಿಪಿಗೆ ಬಳಸ್ತಾ ಇದ್ದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಅಂಡ್ ಪವರ್ಫುಲ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಅಕ್ಕ ಬಿಸಿ ಇದೆ ಕಣಕ್ಕ. ನನಗಿದೆ ಫನ್ ಬೇಕಾಗಿತ್ತು ಅಕ್ಕ. ಸೀದಾ ಪಾತ್ರೆ
ಹಳೆ ಕಾಲದ ಆಂಟಿ ಅಂಕಲ್ಸ್ ತರ ಸೀದಂಗೆ ತೆಗ್ಬಿಟ್ಟು ಅಯ್ಯೋ ತಾತಾಯ್ತಾಗೆ ಅನ್ನಂಗೆ ತಗೊಂಡು ಒಟ್ಟಿಗೆ ಹೋಗಿ. ಓಕೆ, ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ಗೋಸ್ಟ್ ಅದ್ ನೋಡ್ಬೇಕು ನಾನು, ಗೋಸ್ಟ್ ಯಾವಾಗ ಹಾಕ್ತಾರೆ ಅಂತ. ಇದು ಹಾಕೊಳ್ಳೋಣ. ಇದಕ್ಕೆ ನಾನು ಸ್ಟರ್ ಫ್ರೈ ಮಾಡ್ಕೊಂಡಿರೋ ಚಿಲ್ಲಿ ಮತ್ತೆ ಡೈಸ್ ಆನಿಯನ್ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಸ್ವಲ್ಪ ಸ್ಟರ್ ಫ್ರೈ ಮಾಡೋಣ. ಓಕೆ, ಸ್ವಲ್ಪ ಚಿಲ್ಲಿ ಹಾಕೊಳ್ಳೋಣ ಇನ್ನೊಂದ್ಸತಿ ಕಲರ್ಗೆ. ಸ್ವಲ್ಪ ಸ್ವಲ್ಪ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 3 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಸ್ವಲ್ಪ ಕಡಾಯಿ ಮಸಾಲ ಹಾಕೊಳ್ಳೋಣ. ಇನ್ನೊಂದ್ಸತಿ ಸ್ವಲ್ಪ ಯಾಕೆ ನಾವೆಲ್ಲ ಎರಡೆರಡು ಸರಿ ಇನ್ನೊಂದ್ಸರಿ ಹಾಕೋತಾ ಇದೀವಿ? ಅದು ಇವಾಗ ಬಾಯ್ಲ್ ಆಗ್ತಾ ಇದೆಯಲ್ಲ, ಇದ್ರ ಜೊತೆಲಿ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ. ಓಕೆ ಓಕೆ, ಹಂಗೆ. ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಧನಿಯಾ ಹಾಕೊಳ್ಳೋಣ. ವಾವ್, ಸೋ ಮೆನಿ ಕೊತ್ತಂಬರಿ ಸೋಪು. ಏನದು ಮೊಸರು? ಸ್ವಲ್ಪ ಮೊಸರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಪಾತ್ರೆಗೆ ಸರ್ವ್ ಮಾಡೋಣ. ವಾರೆ ವಾ, ಈ ಗೋಷ್ಟು ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ರೆಡಿ ಆಯ್ತು ಕಡಾಯಿ ಗೋಸ್ಟ್ ನಿಮ್ಗಾಗಿ ಸ್ಪೆಷಲ್. ಥ್ಯಾಂಕ್ ಯು. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸೂಪರ್. ಆಕ್ಚುಲಿ ನಮ್ದೊಳಗೆ ಸಂಪ್ರದಾಯ ಇದೆ, ಫಸ್ಟ್ ಯಾವಾಗಲೂ ಅಲ್ಲಿ ಮುಳ್ಳೆನೆ ಹಾಕೋಬೇಕು ಅಂತ. ನಾನು ಮೊದಲು ಅದನ್ನೇ ಹಾಕೋತೀನಿ. ವಾರೆ ವಾ, ಬಾ 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 ಬಾ. ಏನ್ರಿ ಸೆಫು, ಘಮ ಘಮ ಅನಿಸ್ತಾ ಇದೆಯಾ? ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ಮ್ಯಾಮ್. ಹಾ, ಬರ್ತಾ ಇದೆಯಾ ನೋಡಿ, ಸಖತ್ತಾಗಿದೆ. ಅಕ್ಕಂಗ್ ಬರಲಿ ಒಂದು ಮಜ್ಗೆ. ಮಟನ್ ಕಡಾಯಿ ಗೋಸ್ಟ್ ಮಾಡುವ ವಿಧಾನ: ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ 3 ರಿಂದ 4 ಸ್ಪೂನ್ ತುಪ್ಪ ಸೇರಿಸಿ, ತುಪ್ಪ ಎಣ್ಣೆ ಬಿಸಿಯಾದ ನಂತರ 3 ಪಲಾವ್ ಎಲೆ, 2 ಚಕ್ಕೆ, 1 ಕಪ್ ಹೆಚ್ಚಿದ ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಬೇಯಿಸಿದ ಅರ್ಧ ಕೆಜಿ ಮಟನ್ ಬೆಂದ ನೀರಿನ ಸಮೇತ ಸೇರಿಸಿ, ಈಗ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನ್ ತಯಾರಿಸಿಕೊಂಡ ಕಡಾಯಿ ಮಸಾಲ ಹಾಕಿ ಕೈ ಆಡಿಸಿ ಬಾಣಲೆಯನ್ನು ಮುಚ್ಚಿಡಿ. ಇನ್ನೊಂದು ಕಡೆ ಬಾಣಲೆ ಇಟ್ಟು ಸ್ವಲ್ಪ ನೀರು ಹಾಕಿ 3 ಅರ್ಧ ಹೆಚ್ಚಿದ ಟೊಮ್ಯಾಟೊ, 1 ಬೌಲ್ ನಷ್ಟು ಗೋಡಂಬಿ ಸೇರಿಸಿ ಬೇಯಲು ಬಿಡಿ. ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ 2 ರಿಂದ 3 ಹಸಿಮೆಣಸಿನಕಾಯಿ, ಉದ್ದವಾಗಿ ಹೆಚ್ಚಿದ ಈರುಳ್ಳಿ, ಯೆಲ್ಲೋ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಆಗಲು ಬಿಟ್ಟು, ಬೇಯಲು ಇಟ್ಟ ಟೊಮ್ಯಾಟೊ ಗೋಡಂಬಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಟೊಮ್ಯಾಟೊ ಪ್ಯೂರಿಯನ್ನು ಮಟನ್ಗೆ ಹಾಕಿ ಸ್ಟಿರ್ ಫ್ರೈ ಆದ ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ ಮಿಶ್ರಣ ಸೇರಿಸಿ ಕೈಯಾಡಿಸಿಕೊಳ್ಳಿ. ಈಗ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕಡಾಯಿ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಕೈಯಾಡಿಸಿಕೊಂಡರೆ ಬಿಸಿ